ಈ 3 ದಿನ ಆರ್ಭಾಟಕ್ಕೆ ಏನಕ್ಕೆ ಇವೆಲ್ಲ ಬೇಕಿತ್ತು? ಫಿಲ್ಮಲ್ಲಿ ಮಾತ್ರ ಬುದ್ಧಿವಾದ ಹೇಳ್ತಾರೆ, ರೈತರು ಅದು ಇದು ಅಂತ ಹೇಳ್ತಾರೆ. ಇವತ್ತು ಅವನ ಫ್ಯಾನ್ಸ್ ಇದ್ದಾನೆ, ಅದೇ ಅವನ ತಮ್ಮ ಮಾಡಿದ್ರೆ ಆ ಥರ ಮಾಡ್ತಾ ಇದ್ದ ಅವನು. ಹೀರೋಗಳೇ ಈ ತರ ಮಾಡಿದ್ರೆ ಅಭಿಮಾನಿಗಳು ಏನಾಗ್ತಾರೆ, ನಮ್ಮ ಬಾಸ್ ಹಿಂಗ್ ಮಾಡಿದ್ದಾರೆ, ಡಿ ಬಾಸ್ ಹಿಂಗೆ ಮಾಡಿದ್ದಾರೆ, ಅದೆಲ್ಲ ತಪ್ಪು ಕಲ್ಪನೆ ಬರುತ್ತೆ. ಸುಮ್ಮನೆ ಯಾವ ಕರ್ಕೊಂಡ್ ಬಂದ್ಬಿಟ್ಟು ರೂಮಲ್ಲಿ ಹಾಕೊಂಡ್ಬಿಟ್ಟು ಹೊಡೆದ್ಬಿಟ್ಟು ನನಗೆ ಅಧಿಕಾರಿಗಳಿದ್ದಾರೆ ಅವ್ರು ಅವೆಲ್ಲ ತಪ್ಪು ಮಾತಾಡೋದು. ನ್ಯಾಯಬದ್ಧವಾಗಿ ನೋಡಿದ್ರೆ ಕಾನೂನು ಅಂತ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳೆಲ್ಲ ಈ ರೀತಿ ಅಪರಾಧದಲ್ಲಿ ಭಾಗಿಯಾಗುತ್ತೆ. ಸಮಾಜಕ್ಕೆ ಏನು ಸಂದೇಶ ಕೊಡುತ್ತೆ? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಚಿತ್ರದುರ್ಗದ ರೇಣುಕಾಸ್ವಾಮಿಯವರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ ಅವರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ದರ್ಶನ್ ಅವ್ರ ಬಗ್ಗೆ ಕೋರ್ಟ್ ಕೂಡ ಒಂದು ತೀರ್ಮಾನ ತಗೊಳ್ಳಿದೆ. ಬೇಲ್ ಆಗುತ್ತಾ ಅಥವಾ ಅವರಿಗೆ ಶಿಕ್ಷೆ ಆಗುತ್ತಾ ಅನ್ನೋ ಕುತೂಹಲ ಅಭಿಮಾನಿಗಳಿಗೆ ಹಾಗೆ ಜನಸಾಮಾನ್ಯರಿಗೆ ತುಂಬ ಕಾಡ್ತಾ ಇದೆ. ತುಂಬ ಜನ ಅನೇಕರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅನ್ನೋರು ಇದ್ದಾರೆ. ಅದೇ ಅವರ ಅಭಿಮಾನಿಗಳು, ಬೆಂಬಲಿಗರು ಅವರು ಏನೇ ತಪ್ಪು ಮಾಡಿದರೂ ಸಹ ಅವರು ಬೇಲ್ ಆಗಲಿ ಅಂತಲೂ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಜನಸಾಮಾನ್ಯರ ಹತ್ರನೇ ಕೇಳೋಣ ಅವ್ರು ಏನೆಲ್ಲ ಅವ್ರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಅಂತ. ಸರ್, ಇವಾಗ ದರ್ಶನ್ ಅವ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೊಂದು 7 ದಿನದಲ್ಲಿ ತೀರ್ಪು ಕೂಡ ಬರುತ್ತೆ. ಏನು ಬೇಲ್ ಆಗತ್ತಾ ಆಗಲ್ವಾ, ಜೈಲಿಗೆ ಹೋಗ್ತಾರಾ ಅಂತ ನಿಮ್ಮ ಪ್ರಕಾರ ಏನು ಬೇಲ್ ಆಗಬೇಕಾ? ಏನು ಬೇಲ್ ಆಗಬೇಕು, ಆದರೆ ನ್ಯಾಯಾಂಗ ಏನು ತೀರ್ಪು ಕೊಡುತ್ತೋ ಇನ್ನೂ ಗೊತ್ತಿಲ್ಲ. ಯಾಕಂದರೆ ಸಾಕ್ಷಿಗಳು ಅವರ ವಿರುದ್ಧವಾಗಿ ಜಾಸ್ತಿ ಇರೋದ್ರಿಂದ ನ್ಯಾಯಾಂಗ ಏನು ತೀರ್ಪು ಕೊಡುತ್ತೋ ಅದು ತಲೆ ಬಾಗಲೇಬೇಕಲ್ಲ. ಸರ್, ಅವ್ರ ವಿರುದ್ಧ ಸಾಕ್ಷಿಗಳಿದೆ ಅಂತ ಅಂದಾಗ ಅವ್ರಿಗೆ ನೀವು ಬೇಲ್ ಆಗಬೇಕು ಅಂತ ಹೆಂಗೆ ಹೇಳ್ತೀರಾ? ಹಾಗಾದ್ರೆ ತಪ್ಪು ಮಾಡಿದಾರಲ್ವಾ? ತಪ್ಪು ಯಾರು ಮಾಡಿದ್ರು ಕಾನೂನು ಒಂದೇ, ಅವ್ರ ಶಿಕ್ಷೆ ಆಗಲೇಬೇಕು. ದರ್ಶನ್ ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗಲೇಬೇಕಲ್ಲ. ಕಾನೂನು ಭಾರತಕ್ಕೆಲ್ಲ ಇರೋದು ಒಂದೇ ಕಾನೂನು, ಅದು ಎಲ್ಲರಿಗೂ ಒಂದೇ ಪಾಲನೆ ಮಾಡಬೇಕು. ದುಡ್ಡಿರೋರಿಗೊಂದು, ದುಡ್ಡು ಇಲ್ದವ್ರಿಗೊಂದು ಪಾಲನೆ ಮಾಡುವಾಗಿಲ್ಲ. ಎಲ್ಲರಿಗೂ ಒಂದೇ ಕಾನೂನು, ಅದು ಪಾಲನೆ ಆಗಲೇಬೇಕು. ಇವಾಗ ಸುಮಾರು ಜನ ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಬಂದರೆ ಹೊರಗಡೆ ಒಳ್ಳೆ ಕೆಲಸ ಮಾಡ್ತಾರೆ, ಜನಕ್ಕೆ ಸೇವೆ ಮಾಡ್ತಾರೆ ಅಂತ. ನಿಮ್ಗೇನು? ನಾವು ನಿಮ್ಮ ಸುದ್ದಿವಾಹಿನಿಗಳು ನೋಡ್ತಾ ಇದ್ದೀನಿ, ಸಾಕಷ್ಟು ಅವರು ಎಲ್ಲ ಸ್ನೇಹಿತರುಗಳಿಗೆಲ್ಲ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದು ನಾವು ಕಂಡಿದ್ದೀವಿ. ಆದರೆ ಅಪರಾಧ ಅಂತ ಮಾಡಿದಾಗ ಶಿಕ್ಷೆ ಆಗಲೇಬೇಕಲ್ಲ. ಅದರಿಂದ ತಪ್ಪು ಮಾಡೋದು ಯಾರೇ ಆದ್ರೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಇವಾಗ ದರ್ಶನ್ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ಇನ್ನೊಂದು 7 ಡೇಸಲ್ಲಿ ಗೊತ್ತಾಗುತ್ತೆ. ಓಕೆ, ಅವರು ಮಾಡಿರೋದು ಒಳ್ಳೆ ಕೆಲಸನ ಏನು? ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅಂತ ಜಡ್ಜ್ ಮಾಡೋದಕ್ಕೆ ನಾವಾಗಲ್ಲ. ಅದು ಜಡ್ಜ್ ಮಾಡೋ ಅಂಥ ವ್ಯಕ್ತಿಗಳು ಮೇಲೆ ಇದ್ದಾರೆ ಜಡ್ಜಸ್ಸು. ಅದು ಕಾನೂನು ರೀತಿಯಲ್ಲಿ ಯಾವ ರೀತಿ ಕ್ರಮ ತಗೋಬೇಕು ಆ ರೀತಿ ತಗೊಳ್ತಾರೆ. ಯಾರು ಶಿಕ್ಷೆ ಮಾಡಿದ್ದಾರೆ, ಯಾರು ಶಿಕ್ಷೆ ಮಾಡಲಿಲ್ಲ ಅನ್ನೋದು ಅವ್ರು ನೋಡ್ಕೊಳ್ತಾರೆ, ಅವ್ರನ್ನ ಚೆಕ್ ಮಾಡ್ತಾರೆ ಕಾನೂನು ರೀತಿಯಲ್ಲಿ. ಬಟ್ ಕಾನೂನು ರೀತಿಯಲ್ಲಿ ಒಳ್ಳೆ ಸುವ್ಯವಸ್ಥೆಯಲ್ಲಿ ಏನಿದೆ, ಕಾನೂನು ರೀತಿಯಲ್ಲಿ ಯಾವ ರೀತಿ ಆ್ಯಕ್ಷನ್ ತೊಗೋಬೇಕು ಆ ರೀತಿ ಆ್ಯಕ್ಷನ್ ತೊಗೊತಾರೆ ಅಷ್ಟೇ. ಅಲ್ಲ, ಇವಾಗ ದರ್ಶನ್ ಅಭಿಮಾನಿಗಳು ಅಥವಾ ಬೆಂಬಲಿಗರು ಅನ್ನೋರು ಪಾಪ ಇದರಲ್ಲಿ ತುಂಬ ಜನ ಇನ್ವಾಲ್ವ್ ಆಗಿದ್ದಾರೆ. ಗೊತ್ತೋ ಗೊತ್ತಿಲ್ಲ ಬೈ ಮಿಸ್ಟೇಕಾಗಿ ಅವರು ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋರು ಇದ್ದಾರೆ, ದರ್ಶನ್ ಅವ್ರು ಆಚೆ ಬರಬೇಕು ಅನ್ನೋರು ಇದ್ದಾರೆ. ಹೌದು, ಅದೇ ನಾನು ಹೇಳ್ದಂಗೆ ಅವರು ಶಿಕ್ಷೆ ಆಗಬೇಕು ಆಗಬಾರ್ದು ಅಂತ ಹೇಳೋದಕ್ಕೆ ನಮಗೆ ರೈಟ್ಸ್ ಇಲ್ಲ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆ ಏನಾಗಿಲ್ಲ ಅಂತ ಗೊತ್ತಿಲ್ಲ. ಅದೇ ರೀತಿ ಕಾನೂನು ಇದೆ ಮತ್ತು ಪೊಲೀಸರು ಇದ್ದಾರೆ, ಅದ್ರ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೋ ಅಲ್ಲಿ ಸತ್ಯತೆಗಳು ಗೊತ್ತಾಗುತ್ತೆ, ಅಂಶಗಳು ಗೊತ್ತಾಗುತ್ತೆ. ಅದರ ಮೇಲೆ ಜಡ್ಜು ತೀರ್ಮಾನ ತಗೊಂಡು ಕಾನೂನು ರೀತಿಯಲ್ಲಿ ಅವ್ರಿಗೆ ಕ್ರಮ ತಗೊಳ್ತಾರೆ ಅಷ್ಟೇ. ಬಟ್ ಇಲ್ಲಿ ಫ್ಯಾಮಿಲಿಗೂ ಒಳ್ಳೆ ರೀತಿಯಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀವಿ ಅಷ್ಟೇ. ಇವಾಗ ದರ್ಶನ್ ಅವ್ರು ಮಾಡಿರೋದು ತಪ್ಪಾ ಸರಿನಾ? ಈಸ್ ಆನ್ ಮೋಸ್ಟ್ ಇನ್ಫ್ಲೂಯೆನ್ಸ್ಡ್ ಪರ್ಸನ್, ಅವ್ರಿಗಿರೋ ಫ್ಯಾನ್ ಬೇಸ್ ಕೂಡ ಹಂಗೆ ಇದೆ. ಈ ಥರ ಮಾಡಿದ್ರೆ ಏನು ಸಂದೇಶ ಕೊಡ್ತಾರೆ? ಏನಿಲ್ಲ, ಎಲ್ಲರೂ ಎಲ್ಲ ಏನಂತವ್ರೆ, ತಪ್ಪು ಮಾಡಿದ್ದಾರೆ ಅಂತವ್ರೆ. ಕಾನೂನಿದೆ ನೋಡ್ಕೊಳ್ಳೋಕ್ಕೆ, ತಪ್ಪು ಮಾಡಿದ್ಯಾ ತಪ್ಪು ಮಾಡಿಲ್ವಾ ಅಂತ ಅವರು ಪರಿಶೀಲನೆ ಮಾಡ್ತಾವ್ರೆ. ಎಲ್ಲರೂ ಯಾರು ಏನು ಮನೇಲಿ ಕೂತ್ಕೊಂಡಿಲ್ಲ, ಪೊಲೀಸವರು ಎಲ್ಲ ಇದು ಮಾಡ್ತಿದ್ದಾರೆ, ಎಲ್ಲರೂ ಚೆಕ್ ಮಾಡ್ತಾ ಇದ್ದಾರೆ. ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ, ತಪ್ಪು ಮಾಡಿಲ್ಲ ಅಂದರೆ ಆಚೆ ಬರ್ತಾರಲ್ವಾ. ಫ್ಯಾನ್ ಬೇಸ್ ಅಂತ ಏನಿಲ್ಲ ಮೇಡಮ್, ಫ್ಯಾನ್ ಬೇಸ್ ಈಗ ಅಂತಾರೆ ಕಮ್ಮಿ ಆಗುತ್ತೆ ಅಂತ, ಇನ್ನು ಆಚೆ ಬಂದಮೇಲೆ ಫ್ಯಾನ್ ಬೇಸ್ ಜಾಸ್ತಿ ಆಗುತ್ತೆ, ಅದು ಬೇರೆ. ಎಲ್ಲ ಅನ್ಕೊಂಡ್ರೆ ಕಮ್ಮಿ ಆಯಿತು ಅವ್ರು ಆಚೆನೇ ಬರಲ್ಲ ಅಂತ. ಆಲ್ಮೋಸ್ಟು ಸುಮಾರು ಜನ ಅಂತಾರೆ ನ್ಯೂಸ್ ಚಾನಲೇ ನೋಡೋದು ಬೇಡ ಅಂತ ಮನೇಲಿ, ಆ ಥರ ಕೊಡ್ತಾಯಿದ್ದಾರೆ. ಒಂದು ನ್ಯೂಸ್ ಚಾನಲಲ್ಲೂ ಒಳ್ಳೆಯವರು ಅಂತ ಯಾರೂ ತೋರಿಸಿಲ್ಲ. ಲೋಕಲ್ ನ್ಯೂಸ್ ಚಾನಲ್ ನೋಡಿದ್ರೆ ಅಲ್ಲ, ನೀವು ಕೆಟ್ಟವರು ಅಂತ ಅಲ್ಲ ಮೇಡಮ್, ಲೋಕಲಲ್ಲಿ ಒಂಥರ ಕೊಡ್ತಾರೆ, ನಾರ್ಮಲ್ ಮನೇಲಿ ನೋಡೋ ಟಿ ವಿ ಚಾನಲಲ್ಲಿ ಒಂಥರ ಕೊಡ್ತಾರೆ.
ಯಾಕಂದರೆ ಈಗ ನಾರ್ಮಲಾಗಿ ನೋಡೋರು ಇರ್ತಾರೆ, ಬೇರೆಯವರು ಇರ್ತಾರೆ. ಬೇರೆಯವ್ರು ನೋಡಿದವ್ರಿಗೂ ಅನಿಸ್ಬೇಕು ತಪ್ಪು ಮಾಡಿದಾರಾ ಇಲ್ವಾ. ಕಾನೂನು ಏನು ಹೇಳಲ್ಲ, ಎಲ್ಲ ನೋಡಿದ್ರು ತಪ್ಪಾಗಿದೆ. ಅಲ್ಲಿ ಜೈಲ್ ಹತ್ರನೂ ಯಾರೂ ಹೋಗಂಗಿಲ್ಲ, ಹೋದರೆ ಸಾಕು ಓಡೋಗ್ತಾರೆ. ನೋಡೋಕ್ಕೆ ಬಂದಿದ್ದಾರೆ, ಅವ್ರಿಗೆ ಮಾತಾಡೋಕ್ಕೆ ಟೈಮು ಕೊಡಲ್ಲ. ಏನಿಲ್ಲ, ನಾರ್ಮಲಾಗಿ ವಾರಕ್ಕೊಬ್ಬರೇ ಜೈಲಿಗೆ ಕೊಡೋದು. ನಾರ್ಮಲಾಗಿ ಒಬ್ರು ಹೋಗ್ತಾರೆ ಬರ್ತಾರೆ, ಇನ್ನೊಬ್ರು ಹೋಗ್ತಾರೆ ಹೇಳ್ತಾರೆ ಇಲ್ಲ ಮಾತಾಡಬೇಕು ಹೋಗ್ತಾರೆ. ಇವ್ರು ನ್ಯೂಸ್ ಚಾನಲ್ ಅವ್ರಿಗೆ ಮಾತಾಡೋಕ್ಕಲ್ಲ, ಅವ್ರಿಗೆ ಒಳಗಡೆ ಹೋಗೋಕ್ಕೂ ಬಿಡಲ್ಲ. ಅಲ್ಲಿ ನೋಡಿದ್ರೆ ಕಿತ್ತಾಡ್ತಾ ಇದ್ದಾರೆ. ನಿನ್ನೆ ಆ ಕಡೆ ಹೋಗಿ ನೋಡ್ಕೊಂಡು ಬಂದ್ವಿ. ಇವಾಗ ದರ್ಶನ್ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ತುಂಬಾ ಜನ ಬೇಲ್ ಆಗಬೇಕು ಅಂತ ಇದ್ದಾರೆ. ಅಂದರೆ ಅವ್ರು ಅಷ್ಟು ಒಳ್ಳೆ ಕೆಲಸ ಮಾಡಿದಾರಾ ಬೇಲ್ ಆಗಕ್ಕೆ? ನೋಡಿ, ಅಪರಾಧ ಅಂದರೆ ಅಪರಾಧ ಯಾರಾದರೆ ಏನಾಯಿತು ಅಲ್ವಾ. ಒಂದು ಜೀವ ತೊಗೊಳಕ್ಕೆ ಯಾರಿಗೂ ಅರ್ಹತೆ ಇಲ್ಲ, ಯಾರಿಗೂ ರೈಟ್ಸ್ ಇಲ್ಲ. ಅವರು ಅದ್ರ ಬದಲಾಗಿ ಅವ್ರು ಇರೋದು ಇವತ್ತು ಸ್ಟೇಟಸಲ್ಲಿ ಅವರೊಂದು ಕಾಲ್ ಮಾಡಿ SP-ಗೋ ACP-ಗೋ ಫೋನ್ ಮಾಡ್ತಿದ್ರೆ ಅವ್ರು ಆ್ಯಕ್ಷನ್ ತೊಗೊಳ್ತಿದ್ರು. ಅವ್ರ ಕೈ ಕಾನೂನು ಎತ್ಕೋಬೇಕಾದ ಅರ್ಹತೆ ಇದ್ದಿಲ್ಲ, ಅವಕಾಶ ಇದ್ದಿಲ್ಲ. ಆಮೇಲೆ ಇನ್ನೊಬ್ಬ ಯಾರೇ ವ್ಯಕ್ತಿ ಇರಲಿ, ಎಷ್ಟೇ ದೊಡ್ಡವನಾಗಲಿ ಚಿಕ್ಕವನಿರಲಿ, ಕಾನೂನು ಮುಂದೆ ಎಲ್ಲರೂ ಸಮಪಾಲು ಅಲ್ವಾ. ಬಡವ ಶ್ರೀಮಂತ VIP ಅನ್ನೋದಿಲ್ಲ. ಕಾನೂನು ಎಲ್ಲರಿಗೂ ಸಂವಿಧಾನದ ಪ್ರಕಾರವಾಗಿ ನಡೆಯೋದು ನಮ್ಮ ದೇಶ. ಸಂವಿಧಾನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಅವರು ಮಾಡಿದ ಶಿಕ್ಷೆ ಪಡಿಲೇಬೇಕು ಅವರು, ಇಲ್ಲ ಜನಗಳಿಂದ ನಂಬಿಕೆ ಹೊಟ್ಟೋಗುತ್ತೆ. ಅರ್ಥ ಆಯ್ತಾ? ದುಡ್ಡಿದ್ರೆ ನಾವು ಏನು ಬೇಕಾದ್ರೂ ಮಾಡ್ಕೋಬೋದು, ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಅನ್ನೋದನ್ನ ಒಂದು ಎಲ್ಲರಲ್ಲೂ ಅಹಂಬು ಹುಟ್ಟತ್ತೆ. ಕಾನೂನು ಮುಂದ್ಗಡೆ ಅವ್ರ ಅಪರಾಧಿನೇ, ಅದಕ್ಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ನಮ್ಮ ದೇಶದ ಸಂವಿಧಾನದ ಒಂದು ಹಕ್ಕದು. ಅರ್ಥ ಆಯ್ತಾ? ಬಲಗಾರನೇ ಬಲದಿಂದ ಬದುಕಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬಡವ ಎಲ್ಲ ಹೋಗಬೇಕು. ಅವ್ನು ಮಾಡಿದ್ದು ರೇಣುಕಾ ಅಪರಾಧನೇ, ತಪ್ಪು ಮಾಡಿದಾನೆ, ತಪ್ಪಿಲ್ಲ ಅಂತಲ್ಲ. ಅದಕ್ಕೆ ಕಾನೂನುಬದ್ಧವಾಗಿ ಶಿಕ್ಷೆ ಕೊಡಿಸ್ಬೋದಿತ್ತಲ್ಲ. ಒಂದು ಫೋನ್ ಮಾಡಿದ್ರೆ ಒಂದು ACP-ಗೋ SP-ಗೋ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು. ಈಗ VIP ಪರ್ಸನ್ ಅವನು ದರ್ಶನ್, ಇಮಿಡಿಯೇಟ್ ಆ್ಯಕ್ಷನ್ ತೊಗೊತಿದ್ರು. ಇವ್ರು ಕಾನೂನು ಕೈ ಎತ್ಕೊಳ್ಬೇಕಾದ ಅವಶ್ಯಕತೆ ಇದ್ದಿಲ್ವಲ್ಲ. ಯಾರಿಗೋ ಮೆಸ್ಸಗೋಸ್ಕರವಾಗಿ ಒಂದು ಜೀವ ತೊಗೊಳೋದು ಯಾರಿಗೂ ರೈಟ್ಸ್ ಇಲ್ಲ ಮುಖ್ಯವಾಗಿ. ಯಾಕಂದರೆ ಒಬ್ಬ ಜೀವ ಭಾರಿ ದೊಡ್ಡದು. ನಾವು ದುಡ್ಡು ಕೊಡ್ಬೋದು ಇವತ್ತು ಜನಗಳು, ಸರ್ಕಾರದಿಂದ ಕೆಲಸ ಕೊಡ್ಬೋದು ಅವ್ರ ಹೆಂಡತಿಗೆ, ಅವ್ರ ಗಂಡ ಕೊಡೋಕ್ಕಾಗತ್ತಾ? ಜೀವ ಕೊಡೋಕ್ಕಾಗಲ್ಲ. ಯಾರ್ದು ಜೀವ ತೊಗೊಳಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಅವರೆಷ್ಟೇ VIP ಆಗಲಿ, ಸಾಮಾನ್ಯ ಮನುಷ್ಯ ಆಗಲಿ, ಕಾನೂನು ಎಲ್ಲರಿಗೂ ಒಂದೇ. ಆ ತಕ್ಕನಂತೆ ಸದ್ಯಕ್ಕೆ ಅವ್ರಿಗೆ ಬೇರೆಯವ್ರಿಗೆ, ಈಗ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾಡಿದ್ರೆ ಬಿಡ್ತಿದ್ರಾ? 3 ತಿಂಗಳು 6 ತಿಂಗಳು ಬೇಲ್ ಸಿಗಲ್ಲ ಅಲ್ವಾ. ಆಮೇಲೆ ಇವ್ರ ಬಗ್ಗೆ ಬೇಕಾದಷ್ಟು ಸಾಕ್ಷಿಗಳು ಸಂಗ್ರಹಿಸಿದ್ದಾರೆ, ಬೇಕಾದಷ್ಟು ಎವಿಡೆನ್ಸ್ಗಳಿದೆ ಅಲ್ವಾ. ಈಗ ಯಾವುದೋ ಬೇನಾಮಿ ಮರ್ಡರ್ ಮಾಡ್ದವನ್ನ ಹುಡುಕಿ ಮಾಡೋ ಗಂಟಾಗ ಇದಾಗತ್ತೆ. ಇವ್ರದ್ದು ಬೇಕಾದಷ್ಟು ಮಾಡಿದ್ದಾರೆ, ಫ್ರೀ ಪ್ಲ್ಯಾನ್ ಮಾಡಬೇಕಂತಲೇ ಮಾಡಿದ್ದಾರೆ. ಅವ್ರು ದೊಡ್ಡತನ ಇರ್ತಿದ್ರೆ ಬುದ್ಧಿವಾದ ಹೇಳಿ ಒಂದು 4 ಹೊಡೆತ ಹೊಡೆದು ಇನ್ನು ಮುಂದೆ ಈ ಥರ ತಪ್ಪು ಮಾಡಬಾರ್ದು ನೀನು ಅಂತ ಹೇಳ್ಬಿಟ್ಟು ಕಳಿಸ್ಬೋದಿತ್ತು. ಅವರು ಅಷ್ಟೊಂದು ಅಭಿಮಾನದ ಮೇಲೆ ಅವ್ರಿಗೆ ಗೌರವ ಇರ್ತಿದ್ರೆ, ನಾನೊಬ್ಬ ಪಬ್ಲಿಕ್ ಪರ್ಸನ್ನು, ನನ್ನ ಮನೆಗೋಸ್ಕರ ವಾಸ್ತವವಾಗಲ್ಲ. ಅವರು ಪಬ್ಲಿಕ್ ಪರ್ಸನ್, ಒಬ್ಬ ಹೀರೋ ಅಂದರೆ ಪಬ್ಲಿಕ್ ಆಸ್ತಿನೇ. ಅದು ಪಬ್ಲಿಕ್ ಆಸ್ತಿ ಅಂತ ಗೊತ್ತಿದ್ದ ಮೇಲೆ ಅಪರಾಧ ಕೈಯಲ್ಲಿ ತೊಗೊಂಡಿದ್ದು ಮಹಾ ದೊಡ್ಡ ತಪ್ಪು. ಅವ್ರು ದೊಡ್ಡ ಸ್ಥಾನ ಇರ್ತಿದ್ರೆ ಒಂದು 4 ಹೊಡೆತ ಹೊಡೆದು ಒಂದು ACP-ಗೆ ಫೋನ್ ಮಾಡಿ ಸಬ್ ಇನ್ಸ್ಪೆಕ್ಟರ್ ಕರೆಸ್ಬಿಟ್ಟು ಈ ಥರ ಮಾಡಿದ್ದಾನೆ, ಪಬ್ಲಿಕ್ಕಲ್ಲಿ ನೀವು ನ್ಯೂಸ್ ಅಲರ್ಟ್ ಮಾಡಬೇಡಿ, ಕಾನೂನು ಕ್ರಮ ಬದ್ಧವಾಗಿ ತೊಗೊಳ್ಳಿ ಅಂದರೆ ಹಾಗೂ ಸಸ್ಪೆನ್ಸಲ್ಲೂ ತೊಗೋಬೋದಿತ್ತು. ರೈಟ್ಸ್ ಇತ್ತು, ಕಾನೂನು ಉಪಯೋಗಿಸ್ಕೋಬೇಕಾಯ್ತು. ಅವರು ಕಾನೂನು ಕೈ ಎತ್ಕೊಂಡಿದ್ದು ಮಹಾ ತಪ್ಪು. ಅಪರಾಧಿನೇ ಯಾರೇ ಆಗಲಿ. ಒಬ್ಬ ಅನ್ಯಾಯವಾಗಿ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅವನಿಗೆ ನ್ಯಾಯ ದೊರಕಲೇಬೇಕು. ಬಟ್ ಅವನೇನು ಮಾಡಿದ ಒಳ್ಳೆ ಕೆಲಸ ಅಂತಲೂ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ. ಕಾನೂನು ಚೌಕಟ್ಟಿನಲ್ಲಿ ನಾವು ಕಾನೂನು ಇರೋದೇನಕ್ಕೋಸ್ಕರ? ಸಾರ್ವಜನಿಕೋಸ್ಕರ. ಅದು ಬಳಸ್ಕೋಬೇಕಾಯ್ತು. ಅದು ಬಳಸ್ಕೊಳ್ಳೋದೆ ಅವರು ಆತರಕ್ಕೆ ಬಿದ್ದು ನಾನು ಅನ್ನೋದನ್ನ ಅಹಮ್ಮಲ್ಲಿ ಮಾಡಿದ್ದು ದೊಡ್ಡ ಅಪರಾಧ. ಮೇಡಮ್, ಬೇಲ್ ಸಿಗಬೇಕು ಬೇಡ ಅನ್ನೋದಕ್ಕಿಂತ ಮುಖ್ಯವಾಗಿ ಕಾನೂನು, ನ್ಯಾಯಬದ್ಧವಾಗಿ ನೋಡಿದ್ರೆ ಕಾನೂನು ಅಂಥ ಉನ್ನತ ಸ್ಥಾನದಲ್ಲಿರೋಂಥ ವ್ಯಕ್ತಿಗಳೆಲ್ಲ ಈ ರೀತಿ ಅಪರಾಧದಲ್ಲಿ ಭಾಗಿಯಾಗ್ಬಿಟ್ರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಸೊ ಕಾನೂನು ರೀತಿ ಏನಾಗಬೇಕು ಆ ಶಿಕ್ಷೆ ಕ್ರಮ ತಗೊಳ್ಳೇಬೇಕು. ಅವ್ರು ಮಾಡಿದ್ದು ಸರಿ ಅನ್ಸುತ್ತಾ ತಪ್ಪು ಅನ್ಸುತ್ತಾ? ತುಂಬ ಜನ ಅವ್ರಿಗೇನೆ ಇಲ್ಲ, ಅವ್ರು ಏನೇ ಆದರೂ ಆಚೆ ಬರಬೇಕು ಅಂತ. ಇಲ್ಲ, ಖಂಡಿತ ನಾಗರಿಕ ಸಮಾಜ ಒಪ್ಪುವಂಥದ್ದಲ್ಲ. ಅವ್ರಿಗಿರೋವಂಥ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಬಲ ಇರ್ಬೋದು, ಅದರಿಂದ ಅವರು ಕಾನೂನು ರೀತಿಯೇ ಕ್ರಮಗಳನ್ನ ತಗೊಳ್ಳೋವಂಥ ಸಾಧ್ಯತೆಗಳು ತುಂಬ ಇತ್ತು. ಆದರೂ ಅವ್ರ ಅವಕಾಶಗಳನ್ನ ಬಿಟ್ಟು ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪು. ದರ್ಶನ್ ಅವರು ಇವಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇನ್ನೊಂದು ವಾರಕ್ಕೆ ಕೋರ್ಟ್ ತೀರ್ಪು ಕೂಡ ಕೊಡುತ್ತೆ. ನಿಮ್ಮ ಪ್ರಕಾರ ಅವ್ರಿಗೆ ಬೇಲ್ ಆಗಬೇಕಾ ಬೇಡವಾ? ಮೇಡಮ್, ಬೇಲ್ ಆಗಬೇಕಾ ಬೇಡ ಅನ್ನೋದು ಅವ್ರದ್ದು ತಪ್ಪೈತೆ, ಹಂಗಿಲ್ಲ ಅದು ನೋಡು. ಅವರು ಮಾಡಿರೋರು ಅದೇ ಕೆಲಸ ಅವ್ರ ತಂದೆ ತಾಯಿ ಸಮಯನ ಕರ್ಕೊಂಬಂದು ಬುದ್ಧಿವಾದ ಹೇಳ್ಬೋದಿತ್ತು. ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಂತ ಅವಶ್ಯಕತೆ ಇಲ್ಲ.
ತಂದೆ ತಾಯಿನ ಮುಂದೆ ಇಟ್ಕೊಂಡು ಹೊಡಿಬೋದಿತ್ತು ಅವ್ರನ್ನ 100% ಮಾಡ್ಬೋದಿದ್ದಾನೆ. ಈ ಥರ ದರೋಡೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಅವ್ರು ಮಾಡಿದ ತಪ್ಪು. ಅವ್ರು ಮಾಡಿದ ತಪ್ಪು ಕಾನೂನು ಏನು ಶಿಕ್ಷೆ ಕೊಡ್ತದೋ ಏನು ಮಾಡ್ತದೋ ಕಾನೂನಿಗೆ ಬಿಟ್ಟಿದ್ದು. ನಮ್ಮ ಪ್ರಕಾರ 100% ಅವ್ರು ಮಾಡಿದ ತಪ್ಪು ಅಷ್ಟೇ. ಸರ್, ಇವಾಗ ಒಬ್ರು ಮಾತು ಕೇಳ್ಕೊಂಡು ಒಬ್ರನ್ನ ಹೊಡಿಯೋದು ಬಡಿಯೋದು ಅವೆಲ್ಲ ತಪ್ಪಾಗತ್ತೆ ಮೇಡಮ್ ಅವರೇ. ಯಾರೂ ಶಾಶ್ವತ ಅಲ್ಲ. ಯಾರು ಯಾವಾಗ ಹೋಗ್ತಾರೋ ಇಲ್ಲ. ಇವಾಗಿರೋರು ನಾಳೆ ಇರೋಲ್ಲ. ಈ 3 ದಿನ ಆರ್ಭಾಟಕ್ಕೆ ಏನಕ್ಕೆ ಇವೆಲ್ಲ ಬೇಕಿತ್ತು? ಫಿಲ್ಮಲ್ಲಿ ಮಾತ್ರ ಬುದ್ಧಿವಾದ ಹೇಳ್ತಾರೆ, ರೈತರು ಅದು ಇದು ಅಂತ ಹೇಳ್ತಾರೆ. ಇವತ್ತು ಅವನು ಫ್ಯಾನ್ಸ್ ಇದ್ದಾನೆ. ಅದೇ ಅವ್ನು ತಮ್ಮ ಮಾಡಿದರೆ ಆ ಥರ ಮಾಡ್ತಾಯಿದ್ನ ಅವನು. ಅದೇ ದರ್ಶನ್ ಅವ್ರ ತಮ್ಮನೋ ಇಲ್ಲ ಇನ್ನೊಬ್ಬರು ಮಾಡಿದರೆ ಈ ಥರ ಮಾಡ್ತಾಯಿಲ್ಲ ಅದೇನೆ. ಅವ್ನು ಬಡವ, ಅವ್ರೇನೂ ಮಾಡೋಕ್ಕಾಗಲ್ಲ. ಇವರು ಫುಲ್ ಇದಿರೋರು ಇದು ಮಾಡೋರು. ಈಗ ನಾವೇನು ಮಾಡಿದ್ರೆ ನಡೀತದೆ ಅಂತ ಒಂದು ಅಹಂಕಾರ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.